ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೃಷ್ಟಿ ರೆಡ್ಡಿ. ನಾನು ನ್ಯಾಮತಿ ಗ್ರಾಮದವಳು. ನನ್ನ ತಂದೆ ಪ್ರಶಾಂತ್ ರೆಡ್ಡಿ, ತಾಯಿ ಲತಾ, ಶ್ರೀಮತಿ ಲತಾ ಪ್ರಶಾಂತ್ ರೆಡ್ಡಿ. ತಾವು LKGಯಿಂದ SLCವರೆಗೆ 10ನೇ ಕ್ಲಾಸಿನವರೆಗೆ ಯಾವ ಸ್ಕೂಲಿನಲ್ಲಿ ಓದುವಂಥದ್ದಾಯಿತು ಅಂತ ಹೇಳಿ? ನಾನು LKGಯಿಂದ 10ನೇ ಕ್ಲಾಸ್ವರೆಗೆ ಓದಿದ್ದು ಶ್ರೀ ಸಾಯಿ ಗುರುಕುಲ ರೆಸಿಡೆನ್ಷಿಯಲ್ ಸ್ಕೂಲ್ ಹೊನ್ನಾಳಿ. ನಾನು ಅಲ್ಲಿ SSLCಯಲ್ಲಿ 90% ತೊಗೊಂಡಿದ್ದು. ನಾನು ಅಲ್ಲಿನ ಎಲ್ಲ ಶಿಕ್ಷಕರಿಗೂ ಟ್ರಸ್ಟ್ ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ತಾವು ಆ ಸ್ಕೂಲಿನಲ್ಲಿ ಓದಿ 90%ವನ್ನು ಮಾರ್ಕ್ಸ್ ಪಡೆದುಕೊಂಡು ಮುಂದಿನ ವಿದ್ಯಾಭ್ಯಾಸವನ್ನು ಶಿವಮೊಗ್ಗದಲ್ಲಿ ಮಾಡಿದಿರಿ, ಸೈನ್ಸ್ ತೆಗೆದುಕೊಂಡು ಅಂತ ಕೇಳಿದ್ದೇನೆ. ಆ ವಿಷಯದ ಬಗ್ಗೆ ನಾನು PUC ಜಾಯ್ನ್ ಆಗಿದ್ದು ಪೇಸಲ್ಲಿ. ಫಸ್ಟ್ PU ಮತ್ತು ಸೆಕೆಂಡ್ PUನ ನ್ಯಾಮತಿಯಿಂದನೇ ಓಡಾಡಿ ಓದಿದ್ದು. ಅಲ್ಲಿನ ಎಲ್ಲ ಶಿಕ್ಷಕರು ತುಂಬ ಸಪೋರ್ಟಿವ್ ಆಗಿದ್ದರು. ಆ್ಯಂಡ್ ನಾವೇನೇ ಕೇಳಿದ್ರು ಹೇಳ್ಕೊಡ್ತಾಯಿದ್ರು. ಅಥವಾ ನಮ್ಗೆ ಅರ್ಥ ಆಗಲಿಲ್ಲ ಮತ್ತು ನಮ್ಮ ಸ್ಟಡಿ ರೂಟೀನ್ ಹೇಗಿರಬೇಕು ಅಥವಾ ನಾವು ಹೇಗೆ ಓದಬೇಕು ಅನ್ನೋದ್ರ ಬಗ್ಗೆ ತುಂಬ ಗೈಡೆನ್ಸ್ ಕೊಡ್ತಾಯಿದ್ರು. ನನ್ನ ಪೇಸ್ ಕಾಲೇಜಿನ ಪ್ರಾಂಶುಪಾಲರಿಗೂ ಮತ್ತು ನನ್ನ ಎಲ್ಲ ಶಿಕ್ಷಕರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಪೇಸ್ ಕಾಲೇಜಿನಲ್ಲಿ ಓದ್ತಾ ಇದ್ರಿ ಅಂತ ಹೇಳ್ತಾ ಇದ್ರಿ, ಅಂದರೆ ಯಾವುದರ ಹಾಸ್ಟೆಲ್ನಲ್ಲಿ ಇರುವಂಥದ್ದು ಮಾಡಿದ್ರು ಅಥವಾ ತಮ್ಮ ಗ್ರಾಮದಿಂದ ಹೋಗಿ ಸ್ಟಡಿ ಮಾಡುವಂಥದ್ದು ಮಾಡ್ತಾ ಇದ್ರು ಅಂತೇಳಿ? ನಾನು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡಿದ್ದು. 2 ಇಯರ್ಸ್ ಕೂಡ ನ್ಯಾಮತಿಯಿಂದ ಶಿವಮೊಗ್ಗ ತನಕ ಡೈಲಿ ಓಡಾಡಿಬಿಟ್ಟೆ ಓದಿದ್ದು ನಾನು. ತಾವು ಸ್ಟಡಿ ಅವರ್ಸನ್ನು ಬೆಳಗ್ಗೆ ಹೋಗ್ತಾ ಇದ್ರಿ 6:30 ಅಂತ ಹೇಳ್ತಾ ಇದ್ರಿ, ಸಂಜೆ 7 ಗಂಟೆಗೆ ಬರ್ತಾ ಇದ್ರಿ ಅಂತ ಹೇಳ್ತಾ ಇದ್ರಿ. ಸ್ಟಡಿ ಅವರ್ಸನ್ನು ಮನೆಯಲ್ಲಿ ಎಷ್ಟು ಅವರ್ಸ್ ಸ್ಟಡಿ ಮಾಡುವಂಥದ್ದು ತಾವುಗಳು ಮಾಡ್ತಾ ಇದ್ರಿ ಅಂತೇಳಿ? ನಾನು 6 to 7 hours ಓದ್ತಿದ್ದೆ. ನೈಟ್ ಓದ್ತಿದ್ದೆ. ನೈಟ್ 4 to 5 4 hours ಅಥವಾ 5 hours ಓದಿದೆ ಅಂದರೆ ಬೆಳಗ್ಗೆ 2 hours ಆ ಥರ ಡಿವೈಡ್ ಮಾಡ್ಕೊಂಡು ಓದ್ತಾ ಇದ್ದೆ. ತಾವು ಮುಂದಿನ ವಿದ್ಯಾಭ್ಯಾಸವನ್ನು ಏನನ್ನು ಆಯ್ಕೆ ಮಾಡ್ತೀರಿ ಅಂತ ಹೇಳಿ? ಮೆಡಿಕಲ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಯಾಕೆ ಮೆಡಿಕಲ್ ಮಾಡ್ಕೋಬೇಕು ಅಂದರೆ, ತಮಗೆ ಯಾಕೆ ಈ ಪ್ರಶ್ನೆ ಕೇಳ್ತೇನೆ ಅಂತ ಹೇಳಿದ್ರೆ, ನಿಮ್ಮ ತಂದೆ ತಾಯಿಯವರು ರೈತಾಪಿ ವರ್ಗದ ಕುಟುಂಬದಲ್ಲಿ ಇದ್ದಂಥವರು, ಕಷ್ಟವನ್ನು ಅನುಭವಿಸಿ ತಾವು ತಮಗೆ ವಿದ್ಯಾಧಾರೆಯನ್ನು ಎರೆಯುವಂಥ ಕೆಲಸ, ಹಣವನ್ನು ಖರ್ಚು ಮಾಡಿದರೆ. ಹಾಗಾಗಿ ಕೇಳುವಂಥದ್ದಾಯಿತು. ನಿಮ್ಮ ಇಷ್ಟ ಯಾವುದಿದೆಯೋ ಅದು ತಾವು ಓದುವಂಥದ್ದು ಕೆಲಸ ಮಾಡಿ. ಹಾಗಾಗಿ ತಮಗೆ ಪ್ರಶ್ನೆ ಕೇಳಿದೆ. ನಾನು 97% ತೆಗಿಯೋಕ್ಕೆ ನನ್ನ ಶಿಕ್ಷಕರು ಎಷ್ಟು ಸಹಾಯ ಮಾಡಿದ್ರು, ಅದೇ ಥರ ನನ್ನ ತಂದೆ ತಾಯಿ ಕೂಡ ತುಂಬ ಸಹಾಯ ಮಾಡಿದ್ದಾರೆ. ಅವ್ರು ನನಗೆ ಪ್ರೋಗ್ರೆಸ್ ಮಾಡಿರೋದಿರ್ಬೋದು ಅಥವಾ ನಂಗೆ ಸಪೋರ್ಟಿವ್ ಆಗಿ ಇದ್ದಿದ್ದಿರ್ಬೋದು, ಅದೆಲ್ಲದ್ರಿಂದಲೇ ನಾನು ಇಷ್ಟು ಮಾರ್ಕ್ಸ್ ತೆಗಿಯೋಕ್ಕೆ ಹೆಲ್ಪ್ ಮಾಡಿದ್ದು ನನಗೆ. ಅದೇ ಥರ ಅವ್ರ ಏಮ್ ಕೂಡ ಅದೇ ಆಗಿದೆ. ಅವ್ರು ನಾನು MBBS ಮಾಡಬೇಕನ್ನೋದು ಅವರ ಆಸೆ ಆಗಿದೆ. ಅದಕ್ಕೋಸ್ಕರ ನಾನು ಅದನ್ನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಮತ್ತು ನಮ್ಮ ದೇಶದಲ್ಲಿ ತುಂಬ ಆರೋಗ್ಯ ಸಮಸ್ಯೆ ಇರ್ಬೋದು, ತುಂಬ ಬಡವರಿಗೆ ಮತ್ತು ದಲಿತ ಕುಟುಂಬದವರಿಗೆ ತುಂಬ ಒಂದು ಸಹಾಯ ಆಗಬೇಕಂತ ನಾನು ಮೆಡಿಕಲ್ ಓದ್ಬಿಟ್ಟು ಅವ್ರೆಲ್ಲರಿಗೂ ನಾನು ಸರ್ವ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಈ ಮುಂದಿನ ವಿದ್ಯಾಭ್ಯಾಸವನ್ನು ತಾವು MBBS ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ. ಈ ಅಂದರೆ ಮುಂದುಗಡೆ ಬರುವಂಥ ವಿದ್ಯಾರ್ಥಿಗಳಿಗೆ ಏನಾದ್ರು ಒಂದು ಓದುವಂಥದ್ದು ಸಲಹೆ ತಾವು ಕೊಡ್ಬೋದಾ ಅಂತ ಹೇಳಿ? ನಿಮ್ಮ ಬಿ ಕಾನ್ಫಿಡೆಂಟ್ ಅಷ್ಟೇ. ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇರಲಿ. ಇವಾಗ ಯಾರೋ ಒಬ್ಬನ ನಿಮ್ಗೆ ಡಿಸ್ಕರೇಜ್ ಮಾಡ್ತಾರೆ ಅಂದ ತಕ್ಷಣ ನೀವು ಅದನ್ನು ನಮ್ಮ ಕೈಯಲ್ಲಿ ಆಗಲ್ಲ ಅಂತ ತಗೋಬೇಡಿ. ಇವಾಗ ನಾವು ಅವ್ರು ಹೇಗೆ ಆಗಲ್ಲ ಅಂತ ಅಂದ್ಕೊಂಡಿದ್ದಾರೆ, ನಮ್ಮ ಕೈಯಲ್ಲಿ ಅದು ಆಗುತ್ತೆ ಅಂತ ನಮಗೆ ಗೊತ್ತಿದ್ರೆ ಸಾಕು. ಅದಕ್ಕೋಸ್ಕರ ನಾವು ಎಫರ್ಟ್ಸ್ನ ಹಾಕಬೇಕು. ಅದೇ ಹಾರ್ಡ್ ವರ್ಕ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್ ಅನ್ನೋ ಥರ ನಿಮ್ಮ ಹಾರ್ಡ್ ವರ್ಕ್ ಮೇನ್ ಆಗುತ್ತೆ ಅಲ್ಲಿ. ನಿಮ್ಮ ಹಾರ್ಡ್ ವರ್ಕ್ ಅಥವಾ ನಿಮ್ಮ ಲೆಕ್ಚರ್ಸ್ ಅಥವಾ ನಿಮ್ಮ ಪೇರೆಂಟ್ಸ್ ಹತ್ರನೋ ಯಾರ ಹತ್ರನೋ ಗೈಡೆನ್ಸ್ ತೊಗೊಂಡ್ಬಿಟ್ಟು ನೀವು ನಡೆಸಿದ್ರೆ ಇಟ್ ವಿಲ್ ಬಿ ಗುಡ್. ತಾವು ಇನ್ನೊಂದು ಏನೋ ವಿಷಯನ ತಿಳಿಸ್ಬೇಕು ಅಂತ ಇದ್ರಿ? ನಾನು ಏನು ಮೆಸೇಜ್ ಕೊಡಬೇಕು ಅಂದ್ಕೊಂಡೆ ಅಂದರೆ, ಇವಾಗ MBBS ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, LLB ಅಥವಾ IPS IAS ಇದೇ ಥರ ತುಂಬ ದೊಡ್ಡ ಕ್ವಾಲಿಫಿಕೇಷನ್ ತೊಗೊಂಡ್ಬಿಟ್ಟು ಅವರ ಅಪ್ಪ ಅಮ್ಮನ ಅವ್ರ ಕೊನೆ ಕಾಲದಲ್ಲಿ ನೋಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಅವ್ರ ಕೈಯಲ್ಲಿ. ಕೆಲವರು ತುಂಬ ಅವ್ರ ಅಪ್ಪ ಅಮ್ಮನ ಅನಾಥಾಶ್ರಮಕ್ಕೆ ಸೇರಿಸೋದಾಗಿರ್ಬೋದು, ಆ ಥರ ಎಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಅಪ್ಪ ಅಮ್ಮ ನಮ್ಮ ಚಿಕ್ಕ ವಯಸ್ಸಿಂದನೂ ತುಂಬ ಚೆನ್ನಾಗಿ ಇದುವರೆಗೂ ಸಾಕಿರ್ತಾರೆ. ಅವರ ಮನಸ್ಸು ಇವಾಗ ಅವ್ರ ಕೊನೆ ಮೂಮೆಂಟಲ್ಲಿ ಹೇಗೆ ತುಂಬ ಮಕ್ಕಳ ಥರ ಆಗಿರುತ್ತೆ. ನಾವು ಕೂಡ ಅವ್ರು ನಮ್ಮನ್ನು ಹೇಗೆ ಸಾಕಿರ್ತಾರೋ ನಾವು ಕೂಡ ಅದೇ ಥರ ಅವ್ರ ಮನಸ್ಸನ್ನು ಅರ್ಥ ಮಾಡ್ಕೊಂಡು ಸಾಕೋದ್ರಿಂದ ಅವ್ರಿಗೆ ಕೂಡ ಖುಷಿ ಆಗುತ್ತೆ. ಯಾವುದೇ ಅಪ್ಪ ಅಮ್ಮ ಆದರೂ ಕೂಡ ಅವ್ರು ನಮ್ಮಿಂದ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ. ಇವಾಗ ನಮ್ಗೆ ಅದನ್ನು ಕೊಡಿಸ್ಲಿ ಅಥವಾ ಇದನ್ನು ಕೊಡಿಸ್ಲಿ ಅಂತ ಯಾರೂ ಕೂಡ ಕೇಳಲ್ಲ. ಅವ್ರಿಗೇನು ಇರುತ್ತೆ ಅಂತ ಅಂದರೆ, ನಮ್ಮ ಮಕ್ಕಳು ನಮ್ಮನ್ನ ಕೊನೆ ಕಾಲದಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿ ಅಥವಾ ಅವ್ರು ಒಂದು ಲೈಫಲ್ಲಿ ಸೆಟಲ್ ಆಗಲಿ ಅಂತ ಇರುತ್ತೆ ಹೊರತು ಅವ್ರೇನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಿರಲ್ಲ. ಅದಕ್ಕೋಸ್ಕರ ನಮ್ಮ ಸಮಾಜದಲ್ಲಿ
ಇವಾಗ ಅಪ್ಪ ಅಮ್ಮನ ಅನಾಥಾಶ್ರಮಕ್ಕೆ ಸೇರಿಸೋದೆಲ್ಲ ಕಮ್ಮಿ ಆಗಬೇಕು, ಅವ್ರ ಅಪ್ಪ ಅಮ್ಮನ ಅವ್ರು ಸಾಕಬೇಕು ಅಂತ ಅನ್ಕೋತೀನಿ. ನಾನು ಕೂಡ ನನ್ನ ಅಪ್ಪ ಅಮ್ಮನ ತುಂಬ ಚೆನ್ನಾಗಿ ಅವ್ರು ಹೇಗೆ ಅಂದ್ಕೊಂಡಿದ್ದಾರೋ ಅದೇ ಥರ ನೋಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಮಾಜದಲ್ಲಿ ಎಲ್ರಿಗೂ ನಾನು ಏನು ರಿಕ್ವೆಸ್ಟ್ ಮಾಡೋದಂತ ಅಂದರೆ, ಅಪ್ಪ ಅಮ್ಮ ನಮ್ಗೆ ಭಾರ ಆಗಿರಲ್ಲ, ಅವ್ರು ನಮ್ಮನ್ನ ಹೇಗೆ ಸಾಕಿರ್ತಾರೋ ನಾವು ಕೂಡ ಅವ್ರನ್ನ ಅದೇ ಥರ ಸಾಕಿದ್ರೆ, ತುಂಬ ಪ್ರೀತಿಯಿಂದ ಸಾಕಿದ್ರೆ ಅವ್ರು ತುಂಬ ಖುಷಿ ಪಡ್ತಾರೆ. ಅದನ್ನು ನೀವು ನಿಭಾಯಿಸಿ ಅಂತ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ. ತಮ್ಮ ಮಗಳು ಅಂದರೆ ಸೈನ್ಸ್ ವಿಭಾಗದಲ್ಲಿ PUC ಅಲ್ಲಿ 97% ತಗೊಂಡಿದ್ದಾರೆ ಅಂತೇಳಿ ತಮಗೆ ಖುಷಿ ತರುವಂಥದ್ದಾಗಿದೆಯಾ ಅಂತೇಳಿ? ಹೌದು ಸರ್, ನನ್ನ ಹೆಸರು ಪ್ರಶಾಂತ್ ರೆಡ್ಡಿ, ನಮ್ಮೂರು ನ್ಯಾಮತಿ. ನನ್ನ ಮಗಳು 97 ಸಮಥಿಂಗ್ ತೊಗೊಂಡಾಳೆ. ನನ್ನ ಆಸೆ ಇದ್ದದ್ದು ಅವಳು ಚೆನ್ನಾಗಿ ಓದಿಸ್ಬೇಕು ಅಂತ. ಅವಳು ಏನು ಓದ್ತಾಳೆ, ಅವಳು ಏನು ಬಿಡ್ತಾಳೆ ಅವಳಿಗೆ ಬಿಟ್ಟಿದ್ದು. ನನ್ನ ಶ್ರಮ, ಅವಳು ಏನು ಓದಿದ್ರು ನಾನು ಎಷ್ಟೇ ಕಷ್ಟ ಆಗಲಿ ಅವಳನ್ನು ಓದಿಸ್ತೀನಿ. ಅವಳಿಗೆ ಇನ್ನೂ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅನ್ನೋ ನನ್ನ ಆಸೆ ಇದೆ. ಅವಳಿಗೆ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನ ಸಿಗಬೇಕು. ಅವಳಿಂದ ನಮಗೆ ನಮ್ಮನ್ನು ಗುರುತಿಸ್ಬೇಕು. ಅವಳು ನನ್ನ ಮಗಳು ಅಂತಂದು ಇವತ್ತು ಜನ ಪ್ರಶಾಂತ್ ರೆಡ್ಡಿಯವ್ರ ಮಗಳು ಅಂತ ಹೇಳ್ತಾರೆ. ಆದರೆ ಮುಂದಿನ ದಿನದಲ್ಲಿ ಸೃಷ್ಟಿಯರ ತಂದೆ, ಸೃಷ್ಟಿಯರ ತಾಯಿ ಇವರು ಅಂತಂದು ಅವಳಿಂದ ನಮಗೆ ಒಳ್ಳೆಯ ಹೆಸರು ಬರಬೇಕು. ಅಷ್ಟೇ ನನ್ನ ಆಸೆ ಇರೋ ಸರ್. ನಿಮ್ಮ ಮಗು ಅಂದರೆ ಸೃಷ್ಟಿಯವರು MBBS ಮಾಡಬೇಕು ಅಂತ ಮಹದಾಸೆ ಇದೆ. ಅದಕ್ಕೆ ತಮ್ಮೆಲ್ಲ ಸಹಕಾರ ಆ ಮಗುಗೆ ಇರ್ತದ ಅಂತೇಳಿ? ಇದೆ ಸರ್, ನನ್ನೆಲ್ಲ ಸಹಕಾರ. ಅವಳು ಏನು ಮಾಡಿದ್ರು, ಏನು ಓದ್ತೀನಿ ಅಂದ್ರೂ ಓದ್ಸೋಕ್ಕೆ ನನ್ನ ಸಹಕಾರ ಯಾವಾಗೂ ಇದೆ. ಮೇಡಮ್ ನಮಸ್ತೆ. ತಮ್ಮ ಮಗು ಅಂದರೆ ಮೊನ್ನೆ PUCಯಲ್ಲಿ ಹೆಚ್ಚಿಗೆ ಅಂಕ ಪಡೆದಿದ್ದಾರೆ, ತಮಗೆ ಸಂತೋಷ ತಂದಿದೆಯಾ ಅಂತೇಳಿ? ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ನನ್ನ ಮಗಳು ಚೆನ್ನಾಗಿ ಓದಿರೋದು ತಮ್ಮ ನಮಗೆ ಹೆಸರು ಹೇಳಿ. ಲತಾ ಪ್ರಶಾಂತ್ ರೆಡ್ಡಿ. ನನ್ನ ಮಗಳು ಚೆನ್ನಾಗಿ ಓದಿರೋದಕ್ಕೆ ನಮಗೆ ತುಂಬ ಖುಷಿಯಾಗಿದೆ. 97% ತೆಗೆದಿದ್ದಾಳೆ. ಅವಳು ಮುಂದೆ ವಿದ್ಯಾಭ್ಯಾಸವನ್ನು ಅಂದರೆ MBBS ಮಾಡಬೇಕು ಅನ್ನೋದು ಮಹದಾಸೆ ಇದೆ. ತಮ್ಮೆಲ್ಲರ ಸತಿಪತಿಯವರ ಆಶೀರ್ವಾದ ಸದಾ ಇರ್ತದ ಅಂತೇಳಿ? ಇರುತ್ತೆ ಸರ್, ನಮ್ಮ ಕುಟುಂಬದವರು ಎಲ್ಲ ಆಶೀರ್ವಾದ ಸಹಕಾರ ಯಾವಾಗಲೂ ಇರುತ್ತೆ ಅವಳಿಗೆ. ಅವಳು ಖುಷಿಯಿಂದ ಯಾವುದು ಓದ್ತಾಳೋ ಅದನ್ನು ನಾವೆಲ್ಲ ಓದಿಸ್ತೀವಿ. ಅವಳು ಏನೇ ಸಾಧನೆ ಮಾಡಿದರೂ ಸಮಾಜಕ್ಕೆ ಒಂದು ಗೌರವ ತರಬೇಕು ಅನ್ನೋದೇ ನಮ್ಮ ಆಸೆ.